ಕಳೆದ 2 ದಿನಗಳ ಹಿಂದೆ ಕಾಂಗ್ರೆಸ್ನ ಅಫ್ಜಲ್ಪುರ್ ಲೀಡರ್ ಮತೀನ್ ಪಟೇಲ್ ಈ ಮತೀನ್ ಪಟೇಲ್ರು ಒಂದು ಮದುವೆಯಲ್ಲಿ ಭಾಗವಹಿಸಿ ಹಿಂದಗಡೆ ಗನ್ಮ್ಯಾನ್ಗಳನ್ನು ತೆಗೆದುಕೊಂಡು ಮತ್ತು ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ, ಯಾರಲ್ಲಿ ಭಯ ಹುಟ್ಟಿಸೋಕ್ಕಾಗಿ ಈ ಮತೀನ್ ಪಟೇಲ್ರು ಪಿಸ್ತೂಲನ್ನು ಬಹಿರಂಗವಾಗಿ ಪ್ರದರ್ಶನಕ್ಕಿಟ್ಟರು. ಪೊಲೀಸ್ ಇಲಾಖೆ ಹೇಳುತ್ತೆ ಅದು ನಕಲಿನೋ ಅಥವಾ ಅಸಲಿನೋ ಪರಿಶೀಲನೆ ಮಾಡ್ತೀನಿ ಅಂತ. ಸ್ವಾಮಿ, ಜಿಲ್ಲಾಡಳಿತನೇ ಆ ಮತೀನ್ ಪಟೇಲ್ರಿಗೆ ಒಂದು ಪರವಾನಿಗೆ ಪಿಸ್ತೂಲನ್ನು ಕೊಟ್ಟಿದ್ದಾರೆ ಅವರ ಆತ್ಮರಕ್ಷಣೆಗಾಗಿ. ಅವರು ಪಿಸ್ತೂಲ್ ಪ್ರದರ್ಶನ ಮಾಡೋದು ಇದೇ ಮೊದಲ ಬಾರಿ ಅಲ್ಲ. ಅವರ ವಾಹನಗಳಲ್ಲಿ ಹೋಗಬೇಕಾದ್ರೆ, ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ಅವರು ಪಿಸ್ತೂಲನ್ನು ಎಲ್ಲರೂ ನೋಡುವ ರೀತಿಯಲ್ಲಿ ಪ್ರದರ್ಶನ ಮಾಡುವಂಥದ್ದು ಅವರಿಗೆ ಚಾಳಿಯಾಗಿದೆ. ಅದು ಮುಂದುವರಿದು ಮೊನ್ನೆ ಮದುವೆ ದಿನ ಶೋ ಪುಟಪ್ ಮಾಡಿದ್ದಾರೆ. ನಿನ್ನೆ ಏನೋ ಒಂದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ. ಕೇಸ್ ಆಗಿ ಕೈ ತೊಳ್ಕೊಂಡಿರ್ಬೋದು. ಆದರೆ ಈ ಪಿಸ್ತೂಲಿನ ಪರವಾನಿಗೆಯನ್ನು ರದ್ದುಪಡಿಸಬೇಕು. ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಅವರ ವರ್ತನೆ ಇದೆ. ಅದೇ ಅಫ್ಜಲ್ಪುರದ ಚಡ್ಚಣದ ಒಬ್ಬ ಸ್ವಾಮಿಗಳು ಗನ್ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಿರಿ. ಮತ್ತು ಈ ಮತೀನ್ ಪಟೇಲಿಗೆ ಅರೆಸ್ಟ್ ಮಾಡೋ ತಾಕತ್ತಿಲ್ವಾ ಈ ಸರ್ಕಾರಕ್ಕೆ? ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಆಕಸ್ಮಿಕವಾಗಿ ಗುಂಡು ಹಾರಿದರೆ, ಯಾರಾದರೂ ಸತ್ತರೆ ಅದಕ್ಕೆ ಯಾರು ಹೊಣೆ? ಅಂದರೆ ಸ್ವಾಮಿಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಒಂದು ಕಾನೂನು. ಮತೀನ್ ಪಟೇಲ್ರಿಗೆ ಬಾಡಿಗಾರ್ಡ್ ತೆಗೆದುಕೊಳ್ಳುವಂಥ ಹುಚ್ಚಿದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಲಿ. ಜೈಷೆ ಮೊಹಮ್ಮದ್, ಲಷ್ಕರ್-ಎ ತೊಯ್ಬಾ ಅಥವಾ ಇಂಡಿಯನ್ ಮುಜಾಹಿದ್ದೀನ್ ಈ ಸಂಘಟನೆ ಸೇರಿ ಪಾಕಿಸ್ತಾನದಲ್ಲಿ ವಾಸ ಮಾಡಿ ಒಂದು ಗನ್ಮ್ಯಾನ್ ಅಲ್ಲ, ಉದ್ದುದ್ದ ದಾಡಿ ಬಿಟ್ಟಂಥ 10 ಗನ್ಮ್ಯಾನ್ಗಳು ನಿಮ್ಮ ಜೊತೆಗಿರ್ತಾರೆ. ಸಯೀದ್ ಹಫೀಜ್ ಇದ್ದಾನೆ ಅಲ್ಲಿ, ದಾವೂದ್ ಇಬ್ರಾಹಿಂ ಇದ್ದಾನೆ. ಅವ್ರ ಜೊತೆ ಹೋಗಿ ನೀವು ಭದ್ರತೆಯನ್ನು ತೆಗೆದುಕೊಂಡು ಆರಾಮಾಗಿ ಶೋ ಪುಟಪ್ ಮಾಡಿ ಇಡೀ ಭಾರತ ಅಲ್ಲ ವಿಶ್ವವೇ ನಿಮ್ಮನ್ನು ಫೋಕಸ್ ಮಾಡುತ್ತೆ ಅಂತ ನಾನು ಈ ಮೂಲಕ ಹೇಳಿಕೆ ಬಯಸ್ತೇನೆ. ಯಾರಿಗೆ ಏನು ಬಂಧನ ಮಾಡ್ತಾರೆ? ಗಡುವು ಕೊಟ್ಟು ನಮ್ಮ ಗಂಟ್ಲನೇ ಬ್ಯಾನೆ ಆಗಿದೆ, ನೋವಾಗಿದೆ. ಇವರು ಬಂಧನ ಮಾಡ್ತಾರೆ, ಮುಸಲ್ಮಾನರಿಗೆ ಬಂಧನ ಮಾಡಲ್ಲ ಇವರು ಬಂಧನ ಮಾಡೋದೇ ಹಿಂದೂಗಳಿಗೆ, ಹಿಂದೂ ಸ್ವಾಮಿಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ. ಮುಸಲ್ಮಾನರಿಗೆ ಬಂಧನ ಮಾಡುವಂಥ ತಾಕತ್ತು ದಮ್ಮು ಕಳ್ಕೊಂಡಂಥ ಸರ್ಕಾರ ಅದು ಕರ್ನಾಟಕ ಸರ್ಕಾರ. ಅರೆಸ್ಟ್ ಮಾಡ್ತಿದ್ರು, ಸ್ವಾಮಿಗಳಿಗೆ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಲಿಲ್ಲ. ಪರವಾನಿಗೆ ರದ್ದು ಮಾಡ್ರಿ ಆ ವ್ಯಕ್ತಿದು. ಎಂ.ಐ. ಪಾಟೀಲ್ರು ಮಾತಾಡಬೇಕು. ಎಂ.ಐ. ಪಾಟೀಲ್ಗೆ ಸರ್ಕಾರಿ ಗನ್ಮ್ಯಾನ್ ಇದ್ರೂ ಪ್ರೈವೇಟ್ ಗನ್ಮ್ಯಾನ್ ಯಾರು ಅಂತ ಕೇಳಿದರೆ ಈ ಎಂ.ಐ. ಪಾಟೀಲೇ. ಯಾವಾಗ ನೋಡಿದ್ರು ಗನ್ ಇಟ್ಕೊಂಡು ಅವ್ರ ಪಕ್ಕಕ್ಕೆ, ಮುತ್ತನ ಪಕ್ಕಕ್ಕೆ ಇರ್ತಾರೆ ಇವರು. ಅವರು ಮಾತಾಡ್ಬೇಕು ಇದನ್ನು, ಶೋಕಿಗಲ್ಲ ಅದು. ಡಿಸ್ಟ್ರಿಕ್ಟ್ ಮಿನಿಸ್ಟರ್, ವೇರ್ ಆರ್ ಯು ಸರ್? ರಿಪಬ್ಲಿಕ್ ಆಫ್ ಕಲಬುರ್ಗಿ ಮಾಡ್ತಾ ಇರೋರು BJP ಅವರು, ಹಿಂದೂ ಸಂಘಟನೆಯವರು ಅಂತ ಹೇಳಿ ನಿಮ್ಮ ಟ್ವಿಟ್ನಲ್ಲಿ ಖಡ್ಗ ಹಿಡಿದು ತೋರಿಸಿದ್ರಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ. ನಿಮ್ಮ ಮತೀನ್ ಪಟೇಲ್ ತುಮಾರಾ ಭೈ ಇವರು ವಿಡಿಯೋ ಹಾಕ್ರಿ ಸರ್. ರಿಪಬ್ಲಿಕ್ ಆಫ್ ಕಲಬುರ್ಗಿ ಮಾಡ್ತಾ ಇರೋರು ಮತೀನ್ ಪಟೇಲ್ ಅಂತ ಹೇಳಿ ನೀವು ಟ್ವಿಟ್ ಹಾಕಿ ನೋಡೋಣ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರು ನಮ್ಮ ಕಲಬುರ್ಗಿಗೆ ಸೂಪರ್ CM. ಅವ್ರು ಬರಬೇಕಾದ್ರೆ 0 ಟ್ರಾಫಿಕ್ ರೀ. ಇದೇನು ರೀ ನಿಯಮದಲ್ಲಿ? ನಾನು ಮೊನ್ನೆ ಕೋರಂಟಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪಕ್ಕಕ್ಕೆ ಸರಿ ಅಂತೆಲ್ಲ ನುಗ್ಗಿಸ್ಬಿಟ್ರು. ಯಾರು ಅಂತ ಕೇಳಿದ್ರೆ ಅಲ್ಲಿ ಅಲ್ಲ, ಇವರು ಬೇರೆ ಯಾರಿದ್ರು, ನಾನು ಮಾತಾಡ್ತಿದ್ದೆ, ಆ ಅಮ್ಮ ಇದ್ದರು, PSI ಲೇಡಿ PSI ಭಾರತಿ ಮೇಡಮ್ ಅವರಿದ್ದರು. ನಾನು ಕೇಳ್ತಿದ್ದೆ ಬೇರೆ ಯಾರೇ ಇದ್ದರೆ, ಬಟ್ ಆ ಅಮ್ಮ ಮತ್ತೆ ಏನಾರ ಕೇಸ್ ಆಗ್ತಾಳೆ ಅಂತೇಳಿ ನಾನು ಕೇಳಿಲ್ಲ. ಒಳಗಡೆ ಕೂತ್ಕೊಂಡೆ. ಯಾರು ಬರ್ತಾಯಿದ್ದಾರೆ? DM ಬರ್ತಾ ಇದ್ದಾರೆ. ಒಬ್ಬ DM ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ 0 ಟ್ರಾಫಿಕ್ ಎಲ್ಲಿಯಾದರೂ ಇದೇನು ರೀ? ಯಾವ ಸಂವಿಧಾನ ನಿಯಮದಲ್ಲಿದೆ?
ಸೊ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಮತ್ತು ಇಲ್ಲಿ ಖುದ್ದು ಸಚಿವರೇ ಕಾನೂನು ಉಲ್ಲಂಘನೆ, ರಸ್ತೆ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಓಪನಿಂಗ್ ಕೊಂಡಿದ್ದರು DM. ನಮಗೆ DM CM ಸಿದ್ದರಾಮಯ್ಯನವರು ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಗೊತ್ತಾಗ್ತಾ ಇಲ್ಲ ನಮಗೆ. ಈ ರೀತಿ ಅಧಿಕಾರ ದುರುಪಯೋಗ ಸಲ್ಲದು ಅಂತ ನಾನು ಹೇಳ್ತಾ ಇದ್ದೇನೆ.